ಶಾಕ್. ರಾಜ್ಯದಲ್ಲಿ ಅನ್ನದಾತರು ಈಗ ಸಂಕಷ್ಟದಲ್ಲಿದ್ದಾರೆ. ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಈ ಬರಗಾಲದ ಪರಿಸ್ಥಿತಿಯನ್ನ ಹೇಗೆ ನಿರ್ವಹಣೆ ಮಾಡೋದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಕುಡಿಯೋ ನೀರಿನ ಸಮಸ್ಯೆ, ಜೊತೆಗೆ ಬೆಳೆ ಬೆಳೆಯೋದಕ್ಕೂ ಕೂಡ ನೀರಿನ ಕೊರತೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಬರಪೀಡಿತ ಪ್ರದೇಶಗಳ ಘೋಷಣೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಈಗ ಚಿಂತನೆಯನ್ನ ನಡೆಸಿದೆ ಅನ್ನೋ ಮಾಹಿತಿ ಇದೆ. ಘೋಷಣೆಗೂ ಮುನ್ನ ಸ್ಥಳೀಯ ಪರಿಸ್ಥಿತಿಯ ಬಗ್ಗೆ ವೈಜ್ಞಾನಿಕವಾದಂಥ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಸಂಕಷ್ಟದಲ್ಲಿ ರೈತ. ಮಳೆ ಕೊರತೆ, ಸಿಎಂ ಡಿಕೆಶಿ ಮಹತ್ವದ ಸಭೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಅನ್ನದಾತರು ಕಂಗಾಲಾಗಿದ್ದಾರೆ. ಜಮೀನುಗಳು ಬರಡು ಭೂಮಿಯಂತಾಗಿದೆ. ಜುಲೈ 18ರವರೆಗೆ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ 39% ಕಡಿಮೆಯಾಗಿದೆ. ಯಾವ ಭಾಗದಲ್ಲಿ ಎಷ್ಟು ಮಳೆ ಕೊರತೆ? ಅತ್ಯಧಿಕ ಮಳೆಯಾಗುವ ಮಲೆನಾಡಿನಲ್ಲಿ 43% ಮಳೆ ಕೊರತೆಯಾಗಿದೆ. ಕರಾವಳಿಯಲ್ಲಿ 35% ಮುಂಗಾರು ಕೊರತೆಯಾಗಿದೆ. ಉತ್ತರ ಒಳನಾಡಿನಲ್ಲಿ 33% ಮತ್ತು ದಕ್ಷಿಣ ಒಳನಾಡಿನಲ್ಲಿ 31%ರಷ್ಟು ಮಳೆ ಕೊರತೆ ದಾಖಲಾಗಿದೆ. 26 ಜಿಲ್ಲೆಗಳಲ್ಲಿ ಒಟ್ಟು 158 ತಾಲೂಕುಗಳಲ್ಲಿ ಕೊರತೆ ಹಾಗೂ 20 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಕಂಡುಬಂದಿದೆ. 51 ತಾಲೂಕುಗಳಲ್ಲಿ ಮಾತ್ರ ವಾಡಿಕೆ ಮಳೆಯಾಗಿದೆ. ವಿಜಯನಗರ ಜಿಲ್ಲೆ ತೀವ್ರ ಮಳೆ ಕೊರತೆ 67% ದಾಖಲಿಸಲಾಗಿದೆ. 169 ಹೋಬಳಿಗಳಲ್ಲಿ ವಾಡಿಕೆ ಮಳೆಯಾಗಿದ್ದು 509 ಹೋಬಳಿಗಳಲ್ಲಿ ಕೊರತೆ ಹಾಗೂ 118 ಹೋಬಳಿಗಳಲ್ಲಿ ತೀವ್ರ ಕೊರತೆ ದಾಖಲಾಗಿದೆ. ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಬಹಳ ಕಡಿಮೆಯಾಗಿದೆ. ಒಟ್ಟಾರೆಯಾಗಿ 40% ಮಾತ್ರ ನೀರು ಸಂಗ್ರಹವಿದೆ. ಪ್ರಸ್ತುತ ಒಟ್ಟಾರೆ 359.98 ಟಿಎಂಸಿ ನೀರು ಸಂಗ್ರಹವಿದ್ದು, ಜಲವಿದ್ಯುತ್ ಉತ್ಪಾದಿಸುವ ಲಿಂಗನಮಕ್ಕಿ, ಸೂಪ ಮತ್ತು ವರಾಹಿಯಲ್ಲಿ ಒಟ್ಟು ಸಾಮರ್ಥ್ಯದ ಕೇವಲ ಸರಾಸರಿ 23% ನೀರು ಸಂಗ್ರಹವಿದೆ. ಈಗಾಗಲೇ ಒಂದು ಲೆಟ್ರ್ ಹೋಗ್ಬಿಟ್ಟಿದೆ ಪ್ರೈಮ್ ಮಿನಿಸ್ಟರ್ಗೆ ಕನ್ಸಿಡರ್ ಮಾಡಿ ಅಂತ. ಬಟ್ ಆ ಲೆಟ್ರು ಫಾರ್ಮಲ್ ಆಗಿ ಹೋಗಿದೆ, ಅದೊಂದು ಕಲ್ಲು ಹಾಕ್ದಂಗೆ ಮೊದಲೇ. ಆದರೆ ನಾವು ಬರ ಟೀಮ್ ಕಳಿಸ್ಬೇಕು ಅಂದರೆ ನಾವು ಡಿಕ್ಲರೇಷನ್ ನೋಟಿಫಿಕೇಷನ್ ಇಶ್ಯೂ ಮಾಡಬೇಕಾಗ್ತದೆ. ಗೌರ್ಮೆಂಟಿಂದ ಡಿಕ್ಲರೇಷನ್ ಮಾಡಬೇಕಾಗ್ತದೆ. ಡಿಕ್ಲರೇಷನ್ ಆದ ಮೇಲೆ ನಾವು ಇನ್ನೊಂದು ಗ್ರೌಂಡ್ ಟ್ರೂತ್ ವೆರಿಫಿಕೇಷನ್ ಅಂತ ಫೀಲ್ಡ್ ಸರ್ವೆ ಮಾಡಬೇಕು. ಕ್ರಾಪ್ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಅಂತ ಅಸೆಸ್ಮೆಂಟ್ ಮಾಡಬೇಕಾಗ್ತದೆ. ಅದು ಆಯಾ ಡಿಸ್ಟಿಕ್ಗಳು ಅಡಿಯಲ್ಲಿ ಆ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಯಾವ ತಾಲೂಕುಗಳಲ್ಲಾಗಿದೆ ಅಂತ ಗ್ರೌಂಡ್ ಟ್ರೂತ್ ವೆರಿಫಿಕೇಷನ್ ಅಂತ ಕರೀತಾರೆ. ರಾಜ್ಯದಲ್ಲಿ ಬರ ಛಾಯೆ ದಟ್ಟವಾಗ್ತಾ ಇದ್ದಂತೆ ಬರಪೀಡಿತ ಪ್ರದೇಶಗಳ ಘೋಷಣೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಆದರೆ ಬರಪೀಡಿತ ಅಂತ ಘೋಷಣೆ ಮಾಡಬೇಕು ಅಂದರೆ 60%ಗಿಂತ ಮಳೆ ಕಡಿಮೆ ಇರಬೇಕು. 3 ಅಥವಾ 4 ವಾರಗಳಲ್ಲಿ ಸತತ ಒಣ ಹವೆ ಇರಬೇಕು. 50% ತೇವಾಂಶ ಕೊರತೆ ಇರಬೇಕು ಅನ್ನೋದು ಸೇರಿದಂತೆ ಪ್ರಮುಖ ನಿಯಮಗಳಿವೆ. ಎಲ್ಲ ಅಂಶಗಳ ಕುರಿತು ಕಂದಾಯ ಮತ್ತು ಇಲಾಖೆಯಿಂದ ಸರ್ವೆ ನಡೆಸಬೇಕಿದೆ. ಆದರೆ ಸದ್ಯ ಅಷ್ಟು ಸಮಯ ಸರ್ಕಾರಕ್ಕಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ನಿಯಮಗಳನ್ನು ಸಡಿಲ ಮಾಡಬೇಕು ಅಂತ ಮನವಿ ಮಾಡಲಾಗಿದೆ. ಒಟ್ಟಿಗೆ ನಾನು ಎಲ್ಲ ರಿಪೋರ್ಟ್ ತರಿಸ್ಕೊಂಡು ಈಗ ಹೇಳಿದ್ದೇನೆ. ನಾನು ಅವ್ರಿಗೆ ಪೇಪರ್ ರಿಪೋರ್ಟ್ ಯಾರು ಒಪ್ಪಲ್ಲ ಅಂತ ಹೇಳಿದ್ದೀನಿ. ನಾನು ಐ ಡೋಂಟ್ ಬಿಲೀವ್ ಇನ್ ಪೇಪರ್. ನಿಮ್ಮ ಕಿವಿಲಿ ನಾನು ಕೇಳೋಕ್ಕೆ ಇಷ್ಟೆಲ್ಲ ಕಣ್ಣನ್ನು ಮಾತ್ರ ನಂಗೆ ನಂಬಿಕೆ. ಕಣ್ಣಲ್ಲಿ ನೀವು ಹೋಗಿ ನೋಡ್ಕೊಂಡು ಬರಬೇಕು. ಕಣ್ಣಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತೇಳಿ ವಿಡಿಯೋಗಳೆಲ್ಲ ನೋಡಿಕೊಂಡು ಮಾಡಿಕೊಂಡು ದಾಖಲೆಗಳು ತೆಗೆದುಕೊಂಡು ಬರಬೇಕು ಅಂತ ಅವ್ರಿಗೆ ಹೇಳಿದ್ದೇನೆ. ಬರ ಪರಿಸ್ಥಿತಿ ನಿಭಾಯಿಸಲು ಕೇಂದ್ರದ ನೆರವು ಕೋರಲು ಸರ್ಕಾರ ಮುಂದಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಮುಂದಿನ 15 ದಿನಗಳ ಒಳಗಾಗಿ ಕೇಂದ್ರಕ್ಕೆ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದೆ. ಎಲ್ಲ ಜಿಲ್ಲಾಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಬಗ್ಗೆ ಪರಿಶೀಲನೆ ನಡೆಸಬೇಕು. 1 ವಾರದ ಒಳಗಾಗಿ ವರದಿಯನ್ನು ಸಿದ್ಧಪಡಿಸಿ ಸಲ್ಲಿಸಬೇಕು. ಇದಕ್ಕಾಗಿ ಜಿಲ್ಲೆಗಳಲ್ಲಿರುವಂಥ ಎಲ್ಲ ಅಧಿಕಾರಿಗಳನ್ನು ಬಳಸಿಕೊಳ್ಬೇಕು. ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ಎಲ್ಲ ತಾಲೂಕು ಹೋಬಳಿಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಖಂಡಿತ ಮಾಡ್ತೀವಿ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಗೈಡ್ಲೈನ್ಸ್ ಇದೆ. ಅದೆಲ್ಲ ಡ್ರೌಟಿಂಗ್ ರಿಪೋರ್ಟ್ಸ್ ಬರಬೇಕು, ಎಲ್ಲ ಕಂಪ್ಲೀಟ್ ವರದಿ ಬರಬೇಕು. ಏಕೆಂದರೆ ಭಾಳ ಜಾಸ್ತಿ ತಾಲೂಕುಗಳಿದೆ. ಅವ್ರಿಗೆಲ್ಲ ಆಫೀಸರ್ಸ್ಗೆಲ್ಲ ಹೇಳಿದ್ದೀವಿ. ಫಸ್ಟು ಇವತ್ತು ನಾನು ಅವ್ರಿಗೇನೇನು ಡೈರೆಕ್ಷನ್ಸ್ ಕೊಡಬೇಕು ಹೇಳಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸು ಬರೀ ಬಿಟ್ಸ್ ಆ್ಯಂಡ್ ಬಿಟ್ಸ್ ಕಟ್ಟೋಕ್ಕಾಗಲ್ಲ. ಲಾಸ್ಟ್ ಟೈಮ್ ನಾವು ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಅವ್ರಿಗೆ ಮೇಜರ್ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದು. ಈಗ ನಾವು ಕಳಿಸಿದ್ರೆ ಡಿಕ್ಲೇರ್ ಮಾಡಿದ ತಕ್ಷಣ ಅವ್ರು ಯಾರು ರಿಪೋರ್ಟ್ಗೆ ಇಲ್ಲಿಗೆ ಬರಲ್ಲ.
ಈಗ ಉದ್ಭವಿಸಿರುವಂಥ ಎಲ್ ನೀನೋ ಮುಂದಿನ ವರ್ಷದ ಏಪ್ರಿಲ್ವರೆಗೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಅಂದಾಜು ಮಾಡ್ತಾ ಇದೆ. ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ಬಹಳ ಬಲಿಷ್ಠವಾದ ಎಲ್ ನೀನೋ ಪರಿಸ್ಥಿತಿ ಉದ್ಭವಿಸಬಹುದೆಂದು ಅಂದಾಜು ಮಾಡಲಾಗಿದೆ. ಹೀಗಾಗಿ ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಿದರೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಗಬಹುದು. ಜೊತೆಗೆ ರೈತರು ಪಡೆದಂಥ ಸಾಲ ಮರುಪಾವತಿಗೆ ಒಂದಷ್ಟು ಅವಧಿ ವಿಸ್ತರಣೆ ಆಗುವ ಸಾಧ್ಯತೆಗಳಿವೆ. ಆದ್ದರಿಂದ ರಾಜ್ಯ ಸರ್ಕಾರದಿಂದ ಕಸರತ್ತು ಜೋರಾಗಿ ನಡೀತಾ ಇದೆ.